ಹೇಳಿ ಸರ್. ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ, ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದೀರಾ ಅಂತ. CM ಅವರು ಭೇಟಿ ಮಾಡಿದೆ ಅಂದರೆ ಮಗನಿಗೆ ಟಿಕೆಟ್ ಕೇಳ್ತಾನಂತನ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ಲೋದಕ್ಕೆ ನಮ್ಮ ಎರಡೂ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮೀಟಿಂಗ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾನು, ನಮ್ಮ ಸಹೋದ್ಯೋಗಿ ಮಿತ್ರದ ವೆಂಕಟೇಶ್ ಅವರು ಮತ್ತು ನಮ್ಮ AR ಕೃಷ್ಣಮೂರ್ತಿ ಕೊಳ್ಳೇಗಾಲ ML ಅವರು ಅಲ್ಲೇ ಇದ್ದರು. ಅದನ್ನು ಮಾತಾಡ್ತಿದ್ದೆ. ಅಷ್ಟು ಬಿಟ್ಟರೆ ಟಿಕೆಟಿನ ವಿಷಯ ಏನು ಚರ್ಚೆ ಮಾಡಲಿಲ್ಲ. ಫೈನಲ್ ಆಗಿದೆ. ಹಾಂ, ಅಂತಿಮವಾಗಿ ಯಾರಿಲ್ಲ. ಈಗ ಸುನೀಲ್ ಬೋಸ್ ಅವರು ಕೊಡಲೇಬೇಕನ್ನಂತ ಬೇಡಿಕೆ ಇದ್ದೇ ಇದೆ. ಅಲ್ಲಿಯವರು ಕೂಡ ಹೈಕಮಾಂಡ್ ಬೇರೆ ಥರ ಹೈಕಮಾಂಡು ಇದೆಲ್ಲ ವಿಷಯನೂ ಕೂಲಂಕುಷಪರವಾಗಿ ಇವತ್ತು ನಾಳೆ ತೀರ್ಮಾನ ಮಾಡೇ ಮಾಡ್ತಾರಲ್ಲ. ಅದು ಹೌದು, ಅದೇನು ಮಾಡೋಕ್ಕಾಗುತ್ತೆ. ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ. ಈಗ ನಾವೆಲ್ಲ ಏನಂದರೆ ಕೆಲಸ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ವೇಳಾಪಟ್ಟಿನ ರೆಡಿ ಮಾಡ್ಕೊ, ಅದನ್ನು ಚರ್ಚೆ ಮಾಡೋದು ಅಷ್ಟೇ. ಸರ್, ಎಲ್ಲ ಮುಖಂಡರು ಸುನೀಲ್ ಬೋಸ್ ಅವ್ರ ಪರವಾಗಿ ಮಾತಾಡಿದ್ರು, ಅವ್ರ ಪರವಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವಕಾಶ ಇದೆ ಅಂತ. ಆದರೆ ಯಾಕೆ ಗೊಂದಲಗಳು ಕ್ರಿಯೇಟ್ ಆಗ್ತಿದೆ? ಗೊಂದಲ ಏನಿಲ್ವಲ್ಲ, ದೇರ್ ಇಸ್ ನೋ ಕನ್ಫ್ಯೂಷನ್. ಗೊಂದಲ ಇದೆ ಅಂತ ಅನಿಸ್ತದೆ ನಿಮಗೆ? ಸುನೀಲ್ ಬೋಸ್ಗೆ ಟಿಕೆಟ್ ಅನೌನ್ಸ್ ಆಗೋ ವಿಶ್ವಾಸ ಇದೆಯಾ ಸರ್? ಕಾಂಗ್ರೆಸ್ ಟಿಕೆಟ್ ಅಂತೂ ಆಗೇ ಆಗುತ್ತೆ. ಸುನೀಲ್ ಬೋಸ್ ಹೆಸರಲ್ಲಾಗುತ್ತಾ ಅಂತ ನಿಮ್ಮ ಹೆಸರು ಕೇಳ್ತಾ ಮಾಡ್ತೀರಾ? ತಮ್ಮ ಹೆಸರು ಬಹಳಷ್ಟು ಒಂದು ಕೇಳ್ಕೊಡ್ತಾ ಇದೆ. ಜೊತೆಗೆ ಸಭೆ ಆದ್ಮೇಲೂ ಕೂಡ ಚಾಮರಾಜನಗರ ಸಚಿವರು ಕೂಡ ಹೇಳ್ತಾ ಇದಾರೆ ಸರ್, ತಾವು ನಿಂತ್ಕೊಂಡ್ರೆ ತುಂಬಾ ಅನುಕೂಲ. ಈಗ ಮೊದಲಿಂದ ನನ್ನ ಹೆಸರು 40 ವರ್ಷದಿಂದ ನನ್ನ ಹೆಸರು ಕರ್ನಾಟಕದಲ್ಲಿ ಇದ್ದೇ ಇದೆ. ಅದು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ. ನಮ್ಮದು ಏನು ಸ್ಟ್ಯಾಂಡು ಅಂತ ನಮ್ಮ ಪಕ್ಷದ ಹೈಕಮಾಂಡ್ ಮುಂದೆ ಹೇಳಿದ್ದೀನಿ. ನಮಗೆ ಮುಖ್ಯ ಅಂದರೆ ಕ್ಯಾಂಡಿಡೇಟ್ ಮಾಡ್ತಾರೆ ಹೈಕಮಾಂಡು, ಗೆಲ್ಲಿಸೋದು, ಅದಕ್ಕೆ ದುಡಿಯೋದು. ನಮ್ಮೆರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ಲೀಡ್ರು, ನಮ್ಮ MLAಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಸು, XMLAಸು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಚುನಾವಣೆಯಲ್ಲಿ. ಅದು ನಮ್ಮ ಕೆಲಸ, ಅದನ್ನು ಮಾಡ್ತೀವಿ. ಈಗ ಪಿರಿಯಾಪಟ್ಟಣ ವೆಂಕಟೇಶ್ವರ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಅಲ್ಲಿನ ಹಾಲಿ ಮಾಜಿ ಶಾಸಕರೆಲ್ಲ ಮಾದೇವಪ್ಪನವ್ರ ಹೆಸರನ್ನೇ ಹೇಳ್ತಾವ್ರೆ, ಮಾದೇವಪ್ಪನವರೇ ನಿಲ್ಬೇಕು ಅಂತ. ನಾನು ಹೇಳಿದೆ ನಿಲ್ಲಿ ಅಂತಾನೆ ಹೇಳಿದೆ. ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಕ್ಕೆ ನಿಮಗೂ ಇದೆ ಸಂತೋಷ. ಧನ್ಯವಾದಗಳು ನಿಮಗೆ, ನಮ್ಮ ಎಲ್ಲ MLAಗಳಿಗೆ. ನೀವು ಎಲ್ಲ ಸೇರಿ ಒಟ್ಟಾಗಿ ಅಲ್ಲಿ ನಮ್ಮ 2 ಕ್ಷೇತ್ರ ಗೆಲ್ಲಕ್ಕೆ ಕೆಲಸ ಮಾಡೋಣ. ನೀವು ಸಹಕಾರ ಮಾಡಿ ದಯವಿಟ್ಟು. ಹೇಳಿ ಸರ್. ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ, ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದೀರಾ ಅಂತ. CM ಅವರು ಭೇಟಿ ಮಾಡಿದೆ ಅಂದರೆ ಮಗನಿಗೆ ಟಿಕೆಟ್ ಕೇಳ್ತಾನಂತನ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ಲೋದಕ್ಕೆ ನಮ್ಮ ಎರಡೂ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮೀಟಿಂಗ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾನು, ನಮ್ಮ ಸಹೋದ್ಯೋಗಿ ಮಿತ್ರದ ವೆಂಕಟೇಶ್ ಅವರು ಮತ್ತು ನಮ್ಮ AR ಕೃಷ್ಣಮೂರ್ತಿ ಕೊಳ್ಳೇಗಾಲ ML ಅವರು ಅಲ್ಲೇ ಇದ್ದರು. ಅದನ್ನು ಮಾತಾಡ್ತಿದ್ದೆ. ಅಷ್ಟು ಬಿಟ್ಟರೆ ಟಿಕೆಟಿನ ವಿಷಯ ಏನು ಚರ್ಚೆ ಮಾಡಲಿಲ್ಲ. ಫೈನಲ್ ಆಗಿದೆ. ಹಾಂ, ಅಂತಿಮವಾಗಿ ಯಾರಿಲ್ಲ. ಈಗ ಸುನೀಲ್ ಬೋಸ್ ಅವರು ಕೊಡಲೇಬೇಕನ್ನಂತ ಬೇಡಿಕೆ ಇದ್ದೇ ಇದೆ. ಅಲ್ಲಿಯವರು ಕೂಡ ಹೈಕಮಾಂಡ್ ಬೇರೆ ಥರ ಹೈಕಮಾಂಡು ಇದೆಲ್ಲ ವಿಷಯನೂ ಕೂಲಂಕುಷಪರವಾಗಿ ಇವತ್ತು ನಾಳೆ ತೀರ್ಮಾನ ಮಾಡೇ ಮಾಡ್ತಾರಲ್ಲ. ಅದು ಹೌದು, ಅದೇನು ಮಾಡೋಕ್ಕಾಗುತ್ತೆ. ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ. ಈಗ ನಾವೆಲ್ಲ ಏನಂದರೆ ಕೆಲಸ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ವೇಳಾಪಟ್ಟಿನ ರೆಡಿ ಮಾಡ್ಕೊ, ಅದನ್ನು ಚರ್ಚೆ ಮಾಡೋದು ಅಷ್ಟೇ. ಸರ್, ಎಲ್ಲ ಮುಖಂಡರು ಸುನೀಲ್ ಬೋಸ್ ಅವ್ರ ಪರವಾಗಿ ಮಾತಾಡಿದ್ರು, ಅವ್ರ ಪರವಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವಕಾಶ ಇದೆ ಅಂತ. ಆದರೆ ಯಾಕೆ ಗೊಂದಲಗಳು ಕ್ರಿಯೇಟ್ ಆಗ್ತಿದೆ? ಗೊಂದಲ ಏನಿಲ್ವಲ್ಲ, ದೇರ್ ಇಸ್ ನೋ ಕನ್ಫ್ಯೂಷನ್. ಗೊಂದಲ ಇದೆ ಅಂತ ಅನಿಸ್ತದೆ ನಿಮಗೆ? ಸುನೀಲ್ ಬೋಸ್ಗೆ ಟಿಕೆಟ್ ಅನೌನ್ಸ್ ಆಗೋ ವಿಶ್ವಾಸ ಇದೆಯಾ ಸರ್? ಕಾಂಗ್ರೆಸ್ ಟಿಕೆಟ್ ಅಂತೂ ಆಗೇ ಆಗುತ್ತೆ. ಸುನೀಲ್ ಬೋಸ್ ಹೆಸರಲ್ಲಾಗುತ್ತಾ ಅಂತ ನಿಮ್ಮ ಹೆಸರು ಕೇಳ್ತಾ ಮಾಡ್ತೀರಾ? ತಮ್ಮ ಹೆಸರು ಬಹಳಷ್ಟು ಒಂದು ಕೇಳ್ಕೊಡ್ತಾ ಇದೆ. ಜೊತೆಗೆ ಸಭೆ ಆದ್ಮೇಲೂ ಕೂಡ ಚಾಮರಾಜನಗರ ಸಚಿವರು ಕೂಡ ಹೇಳ್ತಾ ಇದಾರೆ ಸರ್, ತಾವು ನಿಂತ್ಕೊಂಡ್ರೆ ತುಂಬಾ ಅನುಕೂಲ. ಈಗ ಮೊದಲಿಂದ ನನ್ನ ಹೆಸರು 40 ವರ್ಷದಿಂದ ನನ್ನ ಹೆಸರು ಕರ್ನಾಟಕದಲ್ಲಿ ಇದ್ದೇ ಇದೆ. ಅದು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ. ನಮ್ಮದು ಏನು ಸ್ಟ್ಯಾಂಡು ಅಂತ ನಮ್ಮ ಪಕ್ಷದ ಹೈಕಮಾಂಡ್ ಮುಂದೆ ಹೇಳಿದ್ದೀನಿ. ನಮಗೆ ಮುಖ್ಯ ಅಂದರೆ ಕ್ಯಾಂಡಿಡೇಟ್ ಮಾಡ್ತಾರೆ ಹೈಕಮಾಂಡು, ಗೆಲ್ಲಿಸೋದು, ಅದಕ್ಕೆ ದುಡಿಯೋದು. ನಮ್ಮೆರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ಲೀಡ್ರು, ನಮ್ಮ MLAಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಸು, XMLAಸು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಚುನಾವಣೆಯಲ್ಲಿ. ಅದು ನಮ್ಮ ಕೆಲಸ, ಅದನ್ನು ಮಾಡ್ತೀವಿ. ಈಗ ಪಿರಿಯಾಪಟ್ಟಣ ವೆಂಕಟೇಶ್ವರ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಅಲ್ಲಿನ ಹಾಲಿ ಮಾಜಿ ಶಾಸಕರೆಲ್ಲ ಮಾದೇವಪ್ಪನವ್ರ ಹೆಸರನ್ನೇ ಹೇಳ್ತಾವ್ರೆ,
ಮಧುವಪ್ಪನವರೇ ನಿಲ್ಬೇಕು ಅಂತ. ನಾನು ಹೇಳ್ದೆ ನಿಲ್ಲಿ ಅಂತಾನೆ ಹೇಳಿದೆ. ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಕ್ಕೆ ನಿಮಗೂ ಇದೆ ಸಂತೋಷ. ಧನ್ಯವಾದಗಳು ನಿಮಗೆ, ನಮ್ಮ ಎಲ್ಲ MLAಗಳಿಗೆ. ನೀವು ಎಲ್ಲ ಸೇರಿ ಒಟ್ಟಾಗಿ ಅಲ್ಲಿ ನಮ್ಮ 2 ಕ್ಷೇತ್ರ ಗೆಲ್ಲಕ್ಕೆ ಕೆಲಸ ಮಾಡೋಣ. ನೀವು ಸಹಕಾರ ಮಾಡಿ ದಯವಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.